ಅದ್ರ 2ರಷ್ಟು ನನಗೆ ನೋವಾಗುತ್ತೆ. ಹಿಂದೆನೂ ಪ್ರೀತಮ್ ಆಚೆ ಹೋಗಿ 2-3 ದಿನ ಬಿಟ್ಟು ಬಂದಿದ್ದ ಉದಾಹರಣೆ ಇದೆ. ಈ ಸಲನೂ ಹಾಗೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಹಿಂದೆನೆ ಬೇರೆ, ಇವಾಗ್ಲೇ ಬೇರೆ. ಹಿಂದೆ ಯಾವತ್ತೂ ನೀವು ಈ ತರ ಶಾಕ್ ಕೊಟ್ಟಿರ್ಲಿಲ್ಲ. ಅಂಡ್ ಯು ನೋ ವಾಟ್, ನಾವ್ ಯಾರು ಸಿಇಒ ಆಗಕ್ ಅರ್ಹರಲ್ಲ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿರ್ಲಿಲ್ಲ. ಅದ್ರಿಂದ ನಮಗೇನಾಗಿದ್ಯೋ ಅದನ್ನ ಬಿಟ್ಬಿಡಿ. ಆದ್ರೆ ಅವನಿಗೆ ಎಷ್ಟು ನೋವಾಗಿರುತ್ತೆ ಅಂತ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಈ ಕಾವೇರಿನ ತಲೆ ಮೇಲೆ ಕೂರಿಸ್ಕೊಂಡು ಅವನ ಬಗ್ಗೆ ಏನ್ ಹೇಳಿದ್ರಿ? ನೆನಪಿದ್ಯಾ ನಿಮ್ಗೆ? ಪ್ರೀತಮ್ ಯಾವಾಗ ಹೇಗಿರ್ತಾನೆ ಅಂತ ಹೇಳಕ್ಕಾಗಲ್ಲ. ಅವನಿಗೊಂಚೂರು ಜವಾಬ್ದಾರಿ ಇಲ್ಲ. ಅವನ್ನ ನಂಬ್ಕೊಂಡು ಕಂಪನಿ ಸಿಇಒ ಹೇಗ್ ಮಾಡ್ಲಿ ಅಂತ ಹೇಳಿದ್ರಿ? ಇದರಿಂದ ಅವನಿಗೆ ಎಷ್ಟು ಅವಮಾನ ಆಗಿರತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ?